ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಶಿವಯೋಗದ ಮುಂದುವರೆಯದ ಅಧ್ಯಾಯ 3. ವಿಕಸನ ಕ್ರಮ 1. ಸಹಜದಿಂದ ಶೂನ್ಯದ ವಿಕಾಸ. ಶಿವಯೋಗದ ಪೂರ್ವ ಜ್ಞಾನವನ್ನು ಪಡೆದುಕೊಂಡು ನಾವು ಶಿವಯೋಗದ ಅಭ್ಯಾಸನದತ್ತ ಸಾಗುವುದು ಒಳಿತು. ಮಹಾಗಣಲಿಂಗವು ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳಿಗೆ ಮೂಲಧಾತುಗಳಾದ ಪಂಚಭೂತಗಳನ್ನು ಸೃಷ್ಟಿಸಿದ ಜ್ಞಾನದ ಅರಿವು ನಮಗಾಗಬೇಕಾಗಿದೆ. ಸಮಸ್ತ ಜೀವರಾಶಿಗಳನ್ನು ಸೃಷ್ಟಿಸಿದ ಜ್ಞಾನದ ಅರಿವನ್ನು ಸಹ ನಾವು ಪಡೆಯಬೇಕಾಗಿದೆ. ಆ ಎಲ್ಲ ಸೃಷ್ಟಿಯ ಮುನ್ನ ತಾನಿದ್ದ ಪರಿಯ ಅರಿವನ್ನು ತಿಳಿಯಬೇಕಾಗಿದೆ. ತನ್ನ ಲೀಲ ವಿನೋದವಾದ ನಟಿಸಲು ತಾನೇ ಸಕಲವೂ ಆದ ಪರವಸ್ತುವಿನ ಪರಿಯ ಅರಿವನ್ನು ಮಾಡಿಕೊಳ್ಳಬೇಕಾಗಿದೆ. ಮಾನವ ಜನ್ಮದಲ್ಲಿ ಜನಿಸಲು ತನ್ನ ನಿಜ ಮೂಲದರಿವು ತಲೆದೋರಿದ ಬಗೆಯನ್ನು, ಆಗ ಪಿಂಡಾಂಡ ಬ್ರಹ್ಮಾಂಡಗಳ ಪ್ರಕೃತಿ ಪ್ರಪಂಚವನ್ನೆಳೆದು ತನ್ನ ನಿಜ ಮೂಲಕ್ಕೆ ಪುನಃ ಸೇರುವ ಬಗೆಯ ಜ್ಞಾನವನ್ನು ಅಭ್ಯಾಸಿಸಬೇಕಾಗಿದೆ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಒಂದು ವಚನ: ಅಂದಾದಿ ಬಿಂದು ಉದಯಿಸಿದಂದು, ಮಾಯಾಶಕ್ತಿ ಹುಟ್ಟದಂದು, ಪರಶಿವ ತತ್ವದಲ್ಲಿ ಚಿತ್ತು ತಲೆದೂರದಂದು, ಚಿತ್ತಿನಿಂದ ನಾದ ಬಿಂದು ಕಳೆಗಳು ದಯವಾಗದಂದು, ನಾದ ಬಿಂದು ಕಳೆಯೊಂದಾಗಿ ಚಿತ್ಪಿಂಡ ರೂಹಿಸದಂದು, ಶೂನ್ಯ ಮಹಾಶೂನ್ಯವಿಲ್ಲದಂದು, ನಿಹಕಲ ನಿರಾಳ ತತ್ವವೆಂಬ ಹೆಸರಿಲ್ಲದಂದು, ನಿತ್ಯ ನಿರಂಜನ ನೀನೊರ್ಬನೇ ಇರ್ದೆಯಲ್ಲ ನಿನ್ನ ನೀನೆರೆಯದೆ, ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 15. ಅದರ ನಿರ್ವಚನ ಈ ಥರ ಇದೆ. 1. ಆ ಒಂದು ನೆನಹು. ಪರಬ್ರಹ್ಮ ವಸ್ತುವು ಒಂದಾನೊಂದು ಕಾಲದಲ್ಲಿ ಕಲ್ಪಿತಗಳೇ ಇಲ್ಲದಂದು ಸೃಷ್ಟಿಸಬೇಕೆಂಬ ಇಚ್ಛೆಯೇ ತೋರದಂತೆ ನೆನಹು ನಿಷ್ಪತ್ತಿಯಾಗಿ ಅಕಲ್ಪಿತವಾಗಿದ್ದಿತು. ಆ ಸ್ಥಿತಿಯೇ ಮೂಲ ಪರಬ್ರಹ್ಮದ ನಿಜದರಿವು. ಅದೇ ಪರವಸ್ತುವಿನ ಪರಿಪೂರ್ಣ ಪ್ರಮಾಣವಾಗಿದೆ. ಅಂತಹ ಘನದಲ್ಲಿ ಒಮ್ಮೆ ತಂತಾನೇ ತೋರಿದ ಒಂದು ನೆನಹು ಜಗತ್ತನ್ನು ಸೃಷ್ಟಿಸಬೇಕೆಂಬ ಇಚ್ಛೆಯಾಯಿತು. ಅಣುಚಕ್ರದ ಅಣುಲಿಂಗ. ಆ ಇಚ್ಛೆ ಶಕ್ತಿಯೇ ಗಟ್ಟಿಗೊಂಡು ಜ್ಞಾನವಾಗಿ ಜ್ಞಾನಶಕ್ತಿಯಾಯಿತು. ಆ ಅಣುಚಕ್ರದ ಅಣುಲಿಂಗದಲ್ಲಿ ಈ ಶಕ್ತಿಯ ಅನಾವರಣವಾಯಿತು. ಆ ಜ್ಞಾನಶಕ್ತಿಯೇ ಗಟ್ಟಿಗೊಂಡು ಕ್ರಿಯೆಯಾಗಿ ಕ್ರಿಯಾಶಕ್ತಿಯಾಯಿತು. ಆ ಕ್ರಿಯಾಶಕ್ತಿಯು ಸಮಗ್ರ ಸೃಷ್ಟಿಗೆ ಕಾರಣವಾಯಿತು. ಅದೇ ಮುಂದೆ ಕಲೆ ಬಿಂದು ನಾದ ಸ್ವರೂಪವಾಯಿತು. ಅಂದರೆ ಕಲೆ ಎಂಬುದೇ ಆ ಮೂಲ ವಸ್ತುವಿನ ಇಚ್ಛಾಶಕ್ತಿಯಾಗಿದೆ. ಬಿಂದು ಎಂಬುದೇ ಆ ಮೂಲ ವಸ್ತುವಿನ ಇಚ್ಛಾಶಕ್ತಿಯೇ ಗಟ್ಟಿಗೊಂಡು ಜ್ಞಾನಶಕ್ತಿಯಾಯಿತು. ನಾದವೆಂದರೆ ಜ್ಞಾನಶಕ್ತಿಯೇ ಗಟ್ಟಿಗೊಂಡು ಕ್ರಿಯಾಶಕ್ತಿಯಾಯಿತು. ಪರವಸ್ತುವಿನಲ್ಲಿ ಇಚ್ಛೆಯಾಗಿ ಅದು ಜ್ಞಾನ ಸ್ವರೂಪವಾಗಿ ಕ್ರಿಯೆಯಲ್ಲಿ ಶಕ್ತಿಯೊಂದಿಗೆ ತೊಡಗಿತು. ಹಾಗಾಗಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳ ಮೂಲವೇ ಮೂಲ ಪರಶಿವತತ್ವವಾಗಿದೆ. ಈ ನಾದಬಿಂದು ಕಲೆಗಳ ಅಥವಾ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿಗಳ ಸಂಗಮವೇ ಪಿಂಡ ಮತ್ತು ಬ್ರಹ್ಮಾಂಡಗಳ ಸೃಷ್ಟಿಗೆ ಆಧಾರವಾದವು. ಅದು ವಾಕ್ಯಕ್ಕೆ ಬಾರದ ಶಬ್ದಗಳಿಂದ ವರ್ಣಿಸಲಾಗದ ಮಹಾಘನವಾಗಿರುವುದು. ಇದಕ್ಕೆ ಅಲ್ಲೊಮ್ಮ ಪ್ರಭುದೇವರ ಒಂದು ವಚನ: ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು, ನಿರವಯದಿಂದ ಅನಾದಿಯಾಗಿತ್ತು, ಅನಾದಿಯಲ್ಲಿ ಮೂರ್ತಿಯಾದೊಬ್ಬನೊಬ್ಬ ಶರಣ, ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಆ ಸದಾಶಿವನ ಮೂರ್ತಿಯಿಂದ ಶಿವನಾದ, ಆ ಶಿವನ ಮೂರ್ತಿಯಿಂದ ರುದ್ರನಾದ, ಆ ರುದ್ರನ ಮೂರ್ತಿಯಿಂದ ವಿಷ್ಣುವಾದ, ಆ ವಿಷ್ಣುವಿನ ಮೂರ್ತಿಯಿಂದ ಬ್ರಹ್ಮನಾದ,
ಆ ಬ್ರಹ್ಮನ ಮೂರ್ತಿಯಿಂದಾದವು ಸಕಲ ಜಗತ್ತುಗಳೆಲ್ಲ. ಇವರೆಲ್ಲ ನಮ್ಮ ಗುಹೇಶ್ವರನ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದರು. ಸಮಗ್ರ ವಚನ ಸಂಪುಟ 2 ವಚನದ ಸಂಖ್ಯೆ 1576. ಅದರ ನಿರ್ವಚನ ಈ ಥರ ಇರುತ್ತದೆ. ಸೃಷ್ಟಿಯ ಉಗಮದ ಪೂರ್ವದಲ್ಲಿ ಲಿಂಗತತ್ವವು ಸಹಜ ಸ್ಥಿತಿ ಅಥವಾ ಸ್ಥಳದಲ್ಲಿ, ಅಂದರೆ ಅಣುಚಕ್ರದಲ್ಲಿರುವ ಅಣುಲಿಂಗದಲ್ಲಿ ತಾನೇ ತಾನಾಗಿತ್ತು. ಅಲ್ಲಿ ಒಂದಿಲ್ಲ ಎರಡಿಲ್ಲ, ಏನೇನೂ ಇಲ್ಲದ ಇರುವಿನಲ್ಲಿ ಅದು ತಾನೇ ತಾನಾಗಿದ್ದಿತು. ಅದು ಸಹಜವಾಗಿ ತನ್ನ ಅರಿವಿನಲ್ಲಿ ಇದ್ದುದರಿಂದ ಅದನ್ನು ಸಹಜ ಸ್ಥಳವೆಂದು, ಅಣುಲಿಂಗವೆಂದು ಶರಣರು ಕರೆಯುವರು. ಆ ಅಣುಲಿಂಗದ ಸಹಜ ಸ್ಥಿತಿಯಿಂದ ಸೃಷ್ಟಿಯ ರಚನೆಯಾಗಲು 9 ವಿಕಸನ ಮಾರ್ಗಗಳಲ್ಲಿ ಬರಬೇಕಾಗುತ್ತದೆ. ಆ ವಿಕಸನ ಮಾರ್ಗಗಳ ಅರಿವು ಶಿವಯೋಗವನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿರುತ್ತದೆ. ಆಗ ಸೃಷ್ಟಿಯ ರಚನೆ ರೂಪುಗೊಳ್ಳುತ್ತದೆ. ಸಹಜ ಸ್ಥಳ ಅಂದರೆ ಅಣುಚಕ್ರದಿಂದ ನಿರಾಲಂಬ ಸ್ಥಳ, ಅಲ್ಲಿ ನಿರಂಜನ ಲಿಂಗ ಪಶ್ಚಿಮ ಚಕ್ರವಿದೆ. ಅದೊಂದು ಯಾರ ಮೇಲೆಯೂ ಯಾವುದರ ಮೇಲೆಯೂ ಅವಲಂಬಿತವಾಗದ ಸ್ಥಳವಾಗಿದೆ. ನಿರಾಲಂಬ ಸ್ಥಳದಿಂದ ನಿರಾಳ ಸ್ಥಳ, ಅಲ್ಲಿ ನಿಶೂನ್ಯ ಲಿಂಗ ಶಿಖಚಕ್ರವಿದೆ. ಅದೊಂದು ನಿರಾಳವಾದ, ನಿಶ್ಚಿಂತೆಯ, ನಿರಾತಂಕವಾದ, ನಿರ್ಭಯವಾದ ಪರಮಶಾಂತಿಯ ನೆಲೆಯಾಗಿದೆ. ನಿರಾಳ ಸ್ಥಳದಿಂದ ನಿರವಯ ಸ್ಥಳ, ಅಲ್ಲಿ ನಿಷ್ಕಲಲಿಂಗ ಬ್ರಹ್ಮಚಕ್ರವಿದೆ. ನಿರವಯ ಎಂದರೆ ಅಗೋಚರವಾದ, ನಿಸ್ಸೀಮವಾದ, ಅವಿಭಜಿತ, ನಿರಾಕಾರ, ಅವರ್ಣನೀಯ, ಮಹೋನ್ನತ ಸ್ಥಳವಾಗಿದೆ. ನಿರವಯ ಸ್ಥಳದಿಂದ ಆದಿಸ್ಥಳ, ಅಲ್ಲಿ ಮಹಾಲಿಂಗ ಆಜ್ಞಾಚಕ್ರವಿದೆ. ಮಹಾಲಿಂಗವೇ ತತ್ವವೆನಿಸುತ್ತದೆ. ಅನಾದಿ ಸ್ಥಳದ ಆತ್ಮವು ಆದಿಯಲ್ಲಿರುವ ದೇಹವನ್ನು ಸೇರಿಕೊಳ್ಳಲು ಆ ಸ್ಥಳಕ್ಕೆ ಆಗಮಿಸಿರುತ್ತದೆ. ಆತ್ಮತತ್ವದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು ತತ್ವದಿಂದ ಪೃಥ್ವಿ ತತ್ವದ ಉದಯವಾಗುತ್ತದೆ. ಇಲ್ಲಿಂದ ಮುಂದೆ ಸೃಷ್ಟಿಯ ವಿಕಾಸನವಾಗಿರುತ್ತದೆ. ಚೈತನ್ಯಾತ್ಮಕವಾದ ಆತ್ಮವು ಜಡ ರೂಪದಲ್ಲಿರುವ ಪಂಚಮಹಾಭೂತಗಳಲ್ಲಿ ಇಲ್ಲಿ ಸೇರಿಕೊಳ್ಳುತ್ತವೆ. ಅಲ್ಲಮ ಪ್ರಭುದೇವರ ಇನ್ನೊಂದು ವಚನ: ಅನಾದಿಯ ಮಗನು ಆದಿ, ಆದಿಯ ಮಗನತೀತ, ಅತೀತನ ಮಗನು ಆಕಾಶ, ಆಕಾಶನ ಮಗನು ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗನು ಅಪ್ಪುವಿನ ಮಗನು ಪೃಥ್ವಿವಿನ ಸಕಲ ಜೀವರೆಲ್ಲರೂ ಉದ್ಭವಿಸಿದರು ಗುಹೇಶ್ವರ. ಸಮಗ್ರ ವಚನ ಸಂಪುಟ 2 ವಚನದ ಸಂಖ್ಯೆ 760. ಅಲ್ಲಮ ಪ್ರಭುದೇವರ ಒಂದು ವಚನದ ನಿರ್ವಚನ ವಿಕಸನ ಹೀಗಿರುತ್ತದೆ. ಚಕ್ರ, ಸ್ಥಳ, ಲಿಂಗ ಎಂದು 3 ವಿಭಾಗಗಳಾಗಿ ಬೇರ್ಪಡಿಸಿರುತ್ತಾರೆ. ಅಣುಚಕ್ರ ಮೊದಲಿಗೆ ಅಣುಚಕ್ರ ಸಹಜ ಸ್ಥಳದಿಂದ ಅಣುಲಿಂಗ, ಪಶ್ಚಿಮ ಚಕ್ರ ನಿರಾಲಂಬ ಸ್ಥಳದಿಂದ ನಿರಾಂಜನಲಿಂಗ, ಶಿಖಾಚಕ್ರ ನಿರಾಳ ಸ್ಥಳದಿಂದ ನಿಶೂನ್ಯಲಿಂಗ, ಬ್ರಹ್ಮಚಕ್ರ ನಿರವಯ ಸ್ಥಳದಿಂದ ನಿಷ್ಕಲಲಿಂಗ, ಆಜ್ಞಾಚಕ್ರ ಆದಿಸ್ಥಳದಿಂದ ಮಹಾಲಿಂಗ. ಹೀಗಾಗಿ ಗುರು ಅಸ್ತಮಸ್ತಕ ಸಂಯೋಗದಿಂದ ದೀಕ್ಷೆ ಕೊಡುವಾಗ ಮಸ್ತಕದಲ್ಲಿರುವ ಮೇಲಿನ ಸ್ಥಳಗಳಲ್ಲಿರುವ ಲಿಂಗಗಳ ಉದ್ದೀಪನಕ್ಕೆ ಅಣಿ ಮಾಡುತ್ತಾನೆ. ಪಂಚ ಮಹಾಭೂತಗಳ ಒಂದು ಚಿತ್ರಣ ಹೀಗಿರುತ್ತದೆ. ವಾಯು, ಪೃಥ್ವಿ, ಅಗ್ನಿ, ನೀರು, ಆಕಾಶ ಅವೆಲ್ಲವೂ ಸಮಾನಗೊಂಡು ಮನುಷ್ಯನ ಒಂದು ಆತ್ಮತತ್ವದಲ್ಲಿ ನೆಲೆಗೊಳ್ಳುತ್ತದೆ. ಮತ್ತು ಸಹಜ ಅಣುಚಕ್ರ ನಿರಾಲಂಬ ಪಶ್ಚಿಮ ಚಕ್ರದಿಂದ ನಿರಾಳ ಶಿಖಾಚಕ್ರ, ನಿರಾಳ ಶಿಖಾಚಕ್ರದಿಂದ ನಿರವಯ ಬ್ರಹ್ಮಚಕ್ರ, ಬ್ರಹ್ಮಚಕ್ರದಿಂದ ಆದಿಯಿಂದ ಶರಣನಿಂದ ಸದಾಶಿವ, ಸದಾಶಿವನಿಂದ ಶಿವ.
ಸಹಜದಿಂದ ಅಂದರೆ ಅಣುಚಕ್ರದಿಂದ ಪಾಶ್ಚಿಮ ಚಕ್ರದಲ್ಲಿರುವ ನಿರಾಲಂಬವಾಗಿ ಅಲ್ಲಿ ನಿರಂಜನಲಿಂಗ ಉದಯಿಸಿತ್ತು. ಆ ನಿರಾಲಂಬದಿಂದ ನಿರಾಳ ಸ್ಥಿತಿಯಲ್ಲಿ ನಿಶೂನ್ಯಲಿಂಗವು ಶಿಖಾಚಕ್ರದಲ್ಲಿ ಉದ್ಭವವಾಗಿತ್ತು. ಆ ನಿರಾಳ ಸ್ಥಿತಿಯಿಂದ ನಿರವಯ ವಾತಾವರಣದಲ್ಲಿ ನಿಷ್ಕಲಲಿಂಗವು ಬ್ರಹ್ಮಚಕ್ರದಲ್ಲಿ ಆವಿರ್ಭವಿಸಿತ್ತು. ಅಲ್ಲಿಂದ ಅನಾದಿಯ ಮಗನಾದ ಆದಿಯ ಉದಯವಾಗಿ ಶರಣನು ಮೂರ್ತಿ ರೂಪದಲ್ಲಿ ಜನಿಸುತ್ತಾನೆ. ಸೃಷ್ಟಿ ರಚನೆಗಾಗಿ ಆ ಶರಣ ಸದಾಶಿವ ಮೂರ್ತಿಯಾಗುತ್ತಾನೆ. ಆತನಿಂದ ರುದ್ರ, ವಿಷ್ಣು ಮತ್ತು ಬ್ರಹ್ಮರ ಮೂರ್ತಿಗಳು ಸೃಷ್ಟಿಯಾದವು. ಅವರಿಂದಲೇ ಮುಂದೆ ಈ ಜೀವ ಜಗತ್ತಿನಲ್ಲಿರುವ ಸಕಲ ಚರಾಚರ ಜಂತುಗಳಲ್ಲಿ ಜನಿಸಲ್ಪಟ್ಟು ಬೆಳೆದರು. ಅವರೆಲ್ಲ ನಮ್ಮ ಕರಸ್ಥಲದಲ್ಲಿರುವ ಇಷ್ಟಲಿಂಗದ ಕಾರುಣ್ಯದಲ್ಲಿಯೇ ಬೆಳೆದರು. ಸಹಜ ಸ್ಥಳವನ್ನು ಅಣುಲಿಂಗವೆಂದು ಕರೆಯಲಾಗುವುದು. ಈ ಸ್ಥಳದಲ್ಲಿ ಶಿವಶಕ್ತಿ ಇದೆ. ಇದು ತನ್ನ ಶಿವಕ್ತಿಯನ್ನೊಳಗೊಂಡು ಸಹಜ ಸ್ಥಿತಿಯಲ್ಲಿರುವುದರಿಂದ ಇದನ್ನು ಸಹಜ ಸ್ಥಳವೆಂದು ಅಣುಲಿಂಗವೆಂದು ಕರೆಯಲಾಗುವುದು. ಈ ಸಹಜವಾಗಿರುವ ಅಣುಲಿಂಗ ತತ್ವವು ಯಾವುದನ್ನು ಅವಲಂಬಿಸದೆ ಯಾವುದೇ ವಿಧದ ರಂಜನೆ ಇಲ್ಲದಿರಲು ಸರ್ವಶೂನ್ಯ ನಿರಾಲಂಬ ನಿರಂಜನ ಲಿಂಗವೆಂದೆನಿಸಿಕೊಳ್ಳುವುದು. ಅದು ಪಾಶ್ಚಿಮ ಚಕ್ರದಲ್ಲಿದೆ. ಮುಂದಿರುವುದು ನಿರಾಳ ಸ್ಥಳ. ಇಲ್ಲಿ ಯಾವ ಚಲನವಲನಗಳಿಲ್ಲ, ಉಲುಹು ನಲುಹುಗಳಿಲ್ಲದಿದ್ದರಿಂದ ನಿರಾಳ ಸ್ಥಳ. ಅಲ್ಲಿ ನಿಶೂನ್ಯಲಿಂಗವೆನಿಸಿತ್ತು. ಅದು ಶಿಖಾಚಕ್ರದಲ್ಲಿದೆ. ಇದರ ವಿಕಾಸವು ಮುಂದೆ ನಿರವಯ ಸ್ಥಳ. ಅಲ್ಲಿ ನಿಷ್ಕಲ ಅಥವಾ ನಿಹಕಲ ಲಿಂಗವಿದ್ದು ಮಹಾಲಿಂಗ ರೂಪುಗೊಳ್ಳಲು ಕಾರಣವಾಗುತ್ತದೆ. ಇದು ಬ್ರಹ್ಮ ಅಥವಾ ಸಹಸ್ರ ಚಕ್ರದಲ್ಲಿದೆ. ಇದರಲ್ಲಿ ಒಂದು ಮನುಷ್ಯನ ದೇಹದ ಚಿತ್ರೀಕರಣಗೊಳಿಸಿ ನಮ್ಮ ದೇಹದಲ್ಲಿ ಬರ್ತಕ್ಕಂತಹ 10 ಲಿಂಗಗಳನ್ನು ರೂಪಿಸಿ ಒಂದೊಂದು ಚಕ್ರಗಳಿಗೆ ಕೆಲವೊಂದು ಅಕ್ಷರಗಳನ್ನು ಇಟ್ಟು ಅದಕ್ಕೆ ಒಂದೊಂದು ವಿಸ್ತಾರವಾದ ಕ್ರಮ ಕೊಟ್ಟಿರುತ್ತಾರೆ. ಅಪ್ಪ ಗುರುದೇವರ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಆಚಾರಲಿಂಗ ಆಧಾರ ಚಕ್ರ ತಳಭಾಗದಲ್ಲಿ ಇರುತ್ತದೆ. 4 ಚತುರ್ವಿಧ ಬಿಂದು ಲಿಂಗ ಎಂದು ಕರೆಯುತ್ತಾರೆ. ಅದಕ್ಕೆ ಅಕ್ಷರಗಳು ಬಂದು ಪ್ರಣವಾಕ್ಷರ ವ ಸ ಕ್ಷ ಸ. ಎರಡನೆಯದು ಗುರುಲಿಂಗ ಸ್ವಾಧಿಷ್ಠಾನ ಚಕ್ರ ಷಡ್ವಿಧಾತು ಲಿಂಗ. ಅದಕ್ಕೆ ಪ್ರಣವಾಕ್ಷರಗಳು ಬ ಬ ಮ ಯ ರ ಲ. ಮೂರನೇದಾಗಿ ಶಿವಲಿಂಗ ಮಣಿಪೂರಕ ಚಕ್ರದಲ್ಲಿರುತ್ತದೆ. ದಶವಿಧ ಲಿಂಗ ಎಂದು ಕರೆಯುತ್ತಾರೆ. ಪ್ರಣವಾಕ್ಷರ ಬಂದು ಡ ಡ ಣ ತ ತ ದ ದ ನ ಪ ಪ. ನಾಲ್ಕನೇದಾಗಿ ಅನಾಹತ ಚಕ್ರ. 12 ಚಕ್ರಗಳು 12 ವಿಕೃತಿ ಲಿಂಗ 12 ಅಕ್ಷರಗಳಿಂದ ಕೂಡಿರುವುದಾಗಿ ಇರುತ್ತದೆ. ಪ್ರಣವಗಳು ಖ ಖ ಗ ಗ ನ್ಯ ಚ ಚ ಜ ಜ ನ್ಯ ಠ ಠ. ಅದು ಜಂಗಮಲಿಂಗ ಎಂದೆನಿಸಿಕೊಳ್ಳುತ್ತದೆ. 5ನೇದಾಗಿ ಪ್ರಸಾದಲಿಂಗ ವಿಶುದ್ಧಿ ಚಕ್ರ. 16 ದಳಗಳಿರುತ್ತವೆ. 16 ದಳಗಳ ಒಂದು ಗುಂಚು ಅ ಆ ಇ ಈ ಉ ಊ ರು ರು ಎ ಎ ಐ ಒ ಓ ಔ ಅಂ ಅಹ ಎಂದು ದಳಗಳ ಅಕ್ಷರದ ಹೀಗಿರುತ್ತದೆ. 6ನೇದಾಗಿ ಮಹಾಲಿಂಗ ಆಜ್ಞಾಚಕ್ರ. ದ್ವಿವಿಧ ವಿದ್ಯಾಲಿಂಗ ಅಕ್ಷರಗಳು ಹಂ ಕ್ಷಂ. 7ನೇದಾಗಿ ನಿಷ್ಕಲಲಿಂಗ ಬ್ರಹ್ಮಚಕ್ರ ನೆತ್ತಿಯ ಮೇಲೆ ತೋರಿಸಿರುತ್ತಾರೆ. ಅದಕ್ಕೆ ಅಕ್ಷರ ಬಂದು ಆ ಓಂ ಒಂದು ಓಂಕಾರ ರೀತಿ. 8ನೇದಾಗಿ ನಿಶೂನ್ಯಲಿಂಗ. ಅದಕ್ಕೆ
ಬಸವ ಎಂದು ತೋರಿರುತ್ತಾರೆ. 9ನೇದಾಗಿ ನಿರಂಜನಲಿಂಗ ಪಾಶ್ಚಿಮ ಚಕ್ರ, ಅದಕ್ಕೆ ಅಕ್ಷರ ಬಂದು ಹ, ಹಕಾರ ಇದೆ. 10ನೇದಾಗಿ ಅಣುಚಕ್ರ, ಅಣುಲಿಂಗ ಸಹಜ ಸ್ಥಳದಿಂದ ಆದಷ್ಟು ಮೌನದಿಂದ ಕೂಡಿಕೊಂಡಿರುತ್ತದೆ. ಅಪ್ಪ ಗುರುದೇವರ ಚಿತ್ರಣ ನೆನೆಯಿಂದ ಇತ್ತು. ಮುಂದೆ ಚಂದೀಮರಸರ ಒಂದು ವಚನ ಹೀಗಿರುತ್ತದೆ: ಏನಂದ ನಲಿಲಲ್ಲದ ಮಹಾಗಣವು ತನ್ನ ಲೀಲೆಯಿಂದ ತಾನೇ ಸ್ವಯಂಭೂ ಲಿಂಗವಾಯಿತು. ಆ ಲಿಂಗದಿಂದಾಯಿತು ಶಿವಶಕ್ತ್ಯಾತ್ಮಕ, ಆ ಶಿವಶಕ್ತ್ಯಾತ್ಮಕದಿಂದಾದುದು ಆತ್ಮ, ಆ ಆತ್ಮದಿಂದಾದುದು ಆಕಾಶ, ಆಕಾಶದಿಂದಾದುದು ವಾಯು, ವಾಯುವಿನಿಂದಾದುದು ಅಗ್ನಿ, ಅಗ್ನಿಯಿಂದಾದುದು ಅಪ್ಪು, ಅಪ್ಪುವಿನಿಂದಾದುದು ಪೃಥ್ವಿ, ಪೃಥ್ವಿಯಿಂದಾದುದು ಸಕಲ ಜೀವವೆಲ್ಲ. ಇವೆಲ್ಲ ನಿಮ್ಮ ನೆನಹು ಮಾತ್ರದಿಂದಾದವು. ಸಿಮ್ಮಲಗಿಯ ಚೆನ್ನರಾಮ. ಸಮಗ್ರ ವಚನ ಸಂಪುಟ 7, ವಚನದ ಸಂಖ್ಯೆ 573. ನಿರ್ವಚನ ಈ ಥರ ಇರುತ್ತದೆ: ಸಹಜ ಸ್ಥಳದಲ್ಲಿದ್ದ ಮಹಾಗಣವೆಂಬ ಪರವಸ್ತುವು ತನ್ನ ಲೀಲೆಯನ್ನು ತೋರಿಸಲು ಸ್ವಯಂಭೂ ಲಿಂಗವಾಯಿತು. ಆ ಲಿಂಗದಲ್ಲಿಯ ಚಿಚ್ಚಕ್ತಿಯೇ ಶಿವಶಕ್ತಿಯಾಗಿ ಆತ್ಮದ ಉತ್ಪನ್ನಕ್ಕೆ ಕಾರಣವಾಗಿತ್ತು. ಆತ್ಮನಿಂದ ಪಂಚಭೂತಗಳಾದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಉದಯವಾದವು. ಆ ಪೃಥ್ವಿಯಲ್ಲಿ ಸಕಲ ಜೀವಗಳೆಲ್ಲ ಆ ಪರವಸ್ತುವಿನ ನೆನಹು ಮಾತ್ರದಿಂದ ಆವಿರ್ಭವಿಸಿದವು. ಈ ವಿರಾಟ್ ಸೃಷ್ಟಿ ರಚನೆಯನ್ನು ಚಂದೀಮರಸರು ತಮ್ಮ ವಚನದಲ್ಲಿ ನಿರೂಪಿಸಿರುತ್ತಾರೆ. ತೋಂಟದ ಸಿದ್ಧಲಿಂಗ ಯತಿಗಳು ಸಹಜ ಸ್ಥಳದ ಸ್ಥಿತಿಯನ್ನು ವಚನಗಳ ಮೂಲಕ ಈ ಥರ ವಿವರಿಸಿರುತ್ತಾರೆ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಪಂಚಭೂತಂಗಳೋತ್ಪತ್ತಿ ಇಲ್ಲದಂದು, ಅಂಡಜ ವಲಯ ರಚಿಸಲದಂದು, ಚತುರ್ದಶ ಭುವನಗಳಿಂದದಂದು, ಪಂಚಶತಕೋಟಿ ವಿಸ್ತೀರ್ಣದ ಅನಂತಕೋಟಿ ಬ್ರಹ್ಮಾಂಡಾದಿ ಲೋಕಾದಿ ಲೋಕಂಗಳೇನೂ ಏನೂ ಇಲ್ಲದಂದು, ನಾನು ನೀನೆಂಬ ವಾಕು ಹುಟ್ಟದಂದು, ಅನಿರ್ವಾಚ್ಯ ಮಹಾಶೂನ್ಯನಾಗಿರ್ದೆಯಲ್ಲ ನೀನು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ನಿರ್ವಚನ ಹೀಗಿರುತ್ತದೆ: ಸಹಜ ಸ್ಥಿತಿಯು ಪಂಚಭೂತಗಳಾಗಲಿ ಯಾವುದೇ ಜೀವಿಗಳು ಇರದಂದು, 14 ಲೋಕಗಳು ಇರದಂದು, ಪಂಚಶತಕೋಟಿ ವಿಸ್ತೀರ್ಣವಾಗಿರುವ ವಿಶಾಲವಾದ ಅನಂತಕೋಟಿ ಬ್ರಹ್ಮಾಂಡ ವಿಶ್ವಗಳು ಮತ್ತು ಅನೇಕ ಲೋಕಾದಿ ಲೋಕಗಳು ಇರದ ನಾನು ನೀನು ಮಾತು ಮೌನ ನಿರ್ಮಾಣವಾಗದಂದು, ಅನಿರ್ವಾಚ್ಯ ಅಂದರೆ ಶಬ್ದಗಳಲ್ಲಿ ವರ್ಣಿಸಲಾಗದ ವಲಯದಲ್ಲಿ ಒಂದು ಮಹಾಶೂನ್ಯವಾಗಿ ರೂಪುಗೊಂಡಿತ್ತು. ಇಂತಿದ್ದ ಅನಿರ್ವಾಚ್ಯ ಮಹಾಗಣವು ತಾನೇ ಸ್ವಯಂಭುವಾಗಿ ಮತ್ತೊಂದರ ಹಂಗಿಲ್ಲದೆ ನಿಹಕಲ ಲಿಂಗವೆನಿಸಿತ್ತು. ಅದು ತಂದೆ ತಾಯಿಗಳ ಜನಿತವಲ್ಲದ ಕಾರಣ ಅಯೋನಿಜ ಸಂಭವವೆನಿಸಿತು. ಅದು ಮತ್ತೊಂದರ ಸಂಘವಿಲ್ಲವಾಗಿ, ಅದು ಮತ್ತೊಂದರಿಂದದಿಲ್ಲವಾಗಿ ಏಕಮೇವ ದ್ವಿತೀಯವೆನಿಸುತ್ತದೆ. ಆ ನಿಹಕಲವು ನಾಮರೂಪಗಳಿಂದ ತೋರದಾಗಿ ಕಾರ್ಯ ಕಾರಣದಿಂದ ಹೊರಗಿದ್ದಿತು. ಅಲ್ಲಿ ಸಾಧ್ಯ ಸಾಧಕ, ಪೂಜ್ಯ ಪೂಜಕ, ದೇವಭಕ್ತ, ಅಂಗಸ್ಥಲ ಲಿಂಗಸ್ಥಲ ಏನೂ ತೋರದೆ, ಎಲ್ಲವನ್ನೂ ಸಹ ಏನೂ ತೋರದೆ ತನ್ನಲ್ಲಿಯೇ ಅಡಗಿಸಿಕೊಂಡು ಅವ್ಯಕ್ತವಾಗಿ ಅಪ್ರಕಟವಾಗಿದ್ದಿತು. ಇಂತಪ್ಪ ನಿರ್ವಾಚ್ಯ ಮಹಾಗಣವೇ ತಾನೇ ತನ್ನ ಲೀಲೆಯಾಗಿ ವಿಕಸನ ಹೊಂದುತ್ತಾ ಸಾಗಿತು. ಇದಕ್ಕೆ ಷಣ್ಮುಖ ಸ್ವಾಮಿಯವರ ಇನ್ನೊಂದು ವಚನ: ನೀವು ನಿಮ್ಮ ಸ್ವಲೀಲೆಯಿಂದೇ ಜಗದ ಲೀಲೆ ವೈಭವಂಗಳ ನಟಿಸಬೇಕೆಂದು ನಿಮ್ಮಲ್ಲಿ ನೆನಹು ದೋರಲು ಆ ನೆನಹು ನಿರ್ಧರಿಸಿ ಚಿತ್ತೆನಿಸಿತ್ತು.
ಆ ಚಿತ್ತಿನಿಂದೆ ಚಿನ್ನಾದ ಚಿದ್ಬಿಂದು ಚಿತ್ಕಳೆಗೊಳೆದವು. ಆ ಚಿನ್ನಾದ ಚಿದ್ಬಿಂದು ಚಿತ್ಕಳೆ ಆ ಮೂಲ ಚಿತ್ತು ಸಹಜವಾಗಿ ಗಟ್ಟಿಗೊಂಡು ಅಖಂಡ ಗೋಳಾಕಾರ ತೇಜೋಮೂರ್ತಿಯಿಪ್ಪ ಮಹಾಲಿಂಗವಾಯಿತು. ಆ ಮಹಾಲಿಂಗವೇ ಪಂಚಮುಖ ವನೈದಿಹ ಸದಾಶಿವನೆಂದೆನಿಸಿತ್ತು. ಆ ಸದಾಶಿವನೆಂದೇ ಬ್ರಹ್ಮ ವಿಷ್ಣು ರುದ್ರರೆಂಬ ತ್ರೈಮೂರ್ತಿಗಳು ಎಂದೆನಿಸಿದರು. ಆ ತ್ರೈಮೂರ್ತಿಗಳೆಂದೆಂದೇ ಸ್ವರ್ಗ ಮೃತ್ಯು ಪಾತಾಳಗಳೆಂಬ ತ್ರೈಲೋಕಗಳು ಜನಿಸಿದವು. ಆ ತ್ರೈಲೋಕಗಳ ಮಧ್ಯದಲ್ಲಿ ಸಚರಾಚರ ಹೆಣ್ಣು ಗಂಡು ನಾಮ ರೂಪ ಕ್ರಿಯಾದಿ ಸಕಲ ವಿಸ್ತಾರವಾಯಿತು. ಇಂತಿವೆಲ್ಲವೂ ನಿಮ್ಮ ನೆನಹು ಮಾತ್ರದಿಂದಾದವಯ್ಯ ಅಖಂಡೇಶ್ವರ. ಸಮಗ್ರ ವಚನ ಸಂಪುಟ 14 ವಚನದ ಸಂಖ್ಯೆ 249. ಅದರ ನಿರ್ವಚನ ಹೀಗಿರುತ್ತದೆ. ಪರವಸ್ತುವು ತನ್ನ ಸ್ವಲೀಲೆಯಿಂದ ಜಗತ್ತಿನಲ್ಲಿ ತನ್ನ ಲೀಲೆಗಳನ್ನು ವೈಭವಗಳನ್ನು ತೋರಿಸಬೇಕೆಂಬ ನಿರ್ಧಾರ ಮಾಡಿದಾಗ ಚಿತ್ತಿನ ಉತ್ಪನ್ನವಾಗಿತ್ತು. ಆ ಚಿತ್ತಿನಿಂದ ಚಿನ್ನಾದ ಚಿದ್ಬಿಂದು ಮತ್ತು ಚಿತ್ಕಳೆಗಳು ಹೊರಹೊಮ್ಮಿದವು. ಆ ಮೂಲ ಚಿತ್ತಿನೊಂದಿಗೆ ಈ ಚಿನ್ನಾದ ಚಿದ್ಬಿಂದು ಮತ್ತು ಚಿತ್ಕಳೆಗಳು ಘನೀಕರಣಗೊಂಡು ಅಖಂಡವಾದ ಗೋಳಕಾಕಾರವಾದ ತೇಜೋಮೂರ್ತಿಯಾದ ಮಹಾಲಿಂಗವು ಆವಿರ್ಭವಿಸಿತ್ತು. ಆ ಮಹಾಲಿಂಗವು ಶಿವನ ಪಂಚಮುಖವುಳ್ಳ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ್ಯ ಸದಾಶಿವನೆಂದೆನಿಸಿಕೊಂಡಿತ್ತು. ಆ ಸದಾಶಿವನಿಂದ ಸೃಷ್ಟಿ ಕಾರ್ಯದಲ್ಲಿ ಅನುವಾಗಲು ಬ್ರಹ್ಮ ವಿಷ್ಣು ಮತ್ತು ರುದ್ರರು ಉದಯವಾದರು. ಆ ತ್ರಿಮೂರ್ತಿಗಳಿಂದ ಸ್ವರ್ಗ ನರಕ ಪಾತಾಳವೆಂಬ ತ್ರಿಲೋಕಗಳು ನಿರ್ಮಾಣವಾದವು. ಈ ತ್ರಿಲೋಕಗಳಲ್ಲಿ ಸರ್ವ ಚರಾಚರ ಗಂಡು ಹೆಣ್ಣು ನಾಮ ರೂಪ ವಿವಿಧ ಕ್ರಿಯೆಗಳು ಉತ್ಪನ್ನವಾಗಿ ಸೃಷ್ಟಿಯು ವಿಸ್ತಾರವಾಗಲು ಆರಂಭಿಸಿತು. ಇದಕ್ಕೆಲ್ಲ ಮೂಲ ಕಾರಣ ಮಾತ್ರ ಪರವಸ್ತುವಿನ ನೆನಹು ಅಥವಾ ಆತ ಮಾಡಿದ ನಿರ್ಧಾರವೇ ಕಾರಣವಾಗಿತ್ತು. ಇಲ್ಲಿಗೆ 3ನೇ ಅಧ್ಯಾಯದ ನಡುವೆ ಸ್ವಲ್ಪ ಅಂತರ, ತುಂಬ ದೊಡ್ಡದಾಗಿರ್ತಕ್ಕಂಥ ಈ ಅಧ್ಯಾಯವನ್ನು ಕೆಲವು ಭಾಗಗಳಾಗಿ ವಿಂಗಡಿಸುತ್ತಾ ಆಲಿಸುತ್ತಾ ಹೋಗೋಣ. ಇವತ್ತಿನ ಅಧ್ಯಾಯ ಬಂದು ವಿಕಾಸನ ಕ್ರಮ ಒಂದು ಸಹಜದಿಂದ ಶೂನ್ಯದ ವಿಕಾಸ. ಇಲ್ಲಿಯವರೆಗೆ ಆಲಿಸಿದ್ದೇವೆ. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಶರಣು ಶರಣಾರ್ಥಿಗಳು. ನನ್ನ ವಚನಗಳಲ್ಲಿ ಏನಾದರೂ ಸ್ವಲ್ಪ ತಿದ್ದುಪಡಿ ಇದ್ದಲ್ಲಿ ತಾವೆಲ್ಲರೂ ಏನನ್ನು ಅಳವಡಿಸಿಕೊಳ್ಳಬೇಕೆಂದು ನೀವೇ ಕಾಮೆಂಟ್ಗಳ ಮೂಲಕ ನನ್ನನ್ನು ತಿದ್ದಬೇಕಾಗಿ ಕೋರಿರುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಾಂಧವರಿಗೂ ಶರಣೆಯರಿಗೂ ಶರಣು ಶರಣಾರ್ಥಿಗಳು.